ಇದೀಗ ಕೃಷ್ಣ ಬೈರೇಗೌಡರು ಮುನಿಸು ಮರೆತು ಖಾತೆಯನ್ನ ವಹಿಸಿಕೊಂಡಿದ್ದಾರೆ. ಕೊನೆಗೂ ಖಾತೆ ಒಪ್ಪಿದ ಬೆಂಗಳೂರು ನಗರಾಭಿವೃದ್ಧಿ ಸಚಿವ. ಅಂದ್ರೆ ಒಂದಿಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ದೆಹಲಿ ಅಂಗಳ ಹೋಗಿ ತಲುಪಿತ್ತು ಈ ಒಂದು ವಿಚಾರ. ನಿನ್ನೆ ಅಷ್ಟೇ ಸುರ್ಜೇವಾಲಾ ಅವರು ಭೇಟಿ ಮಾಡಿದ್ರು. ಭೇಟಿ ಮಾಡಿದ ನಂತರ ಈ ಒಂದು ವಿಚಾರಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಬಿಡಿಎ ಬಿಎಂಆರ್ಡಿಎ ಹೊರತಾಗಿ ಖಾತೆ ನೀಡಿದ್ದ ಡಿಕೆ ಸರ್ಕಾರ. ಈ ಒಂದು ವಿಚಾರದಿಂದ ಸಚಿವ ಕೃಷ್ಣ ಬೈರೇಗೌಡರು ಅಸಮಾಧಾನಗೊಂಡಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಖ್ಯಾತೆಗೆ ಇದೀಗ ಫುಲ್ ಸ್ಟಾಪ್ ಬಿದ್ದಿದೆ. ಇವತ್ತು ನಗರಾಭಿವೃದ್ಧಿ ಇಲಾಖೆ ಸಭೆಯನ್ನ ಕೃಷ್ಣ ಬೈರೇಗೌಡರು ಕರೆದಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಅಪರ ಮುಖ್ಯ ಕಾರ್ಯದರ್ಶಿ ಜಿಬಿಎ ವ್ಯಾಪ್ತಿಯ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಕೃಷ್ಣ ಬೈರೇಗೌಡರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಇದು ಯಾವಾಗೋ ನಡಿಬೇಕಾಗಿತ್ತು, ಆದ್ರೆ ಒಂದಿಷ್ಟು ಅಸಮಾಧಾನದಿಂದ ದೆಹಲಿ ಮಟ್ಟಕ್ಕೆ ಹೋಗಿ ಚರ್ಚೆಗಳನ್ನ ಮಾಡ್ತಾ ಇದ್ರು. ಇದೀಗ ರಣದೀಪ್ ಸುರ್ಜೇವಾಲಾ ಅವರು ನಿನ್ನೆ ಆಗಮಿಸಿದ್ರು. ಇವತ್ತು ಇದು ಬಗೆಹರಿದಿದೆ. ಇವತ್ತು ಒಂದು ಸಭೆಯನ್ನ ಮಾಡೋದಕ್ಕೆ ಕೃಷ್ಣ ಬೈರೇಗೌಡರು ಹೊರಟಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಮತ್ತು ಖಾತೆ ಹಂಚಿಕೆಯ ಬಳಿಕ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ದಂಥ ಕೃಷ್ಣ ಬೈರೇಗೌಡರ ಒಂದು ಅಸಮಾಧಾನಕ್ಕೆ ಇದೀಗ ಅಂತ್ಯ ಕಂಡಂತಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವ ಈಗ ಜಾಯ್ನ್ ಆಗಿದ್ದಾರೆ. ಧ್ರುವ, ಈಗ ಕೃಷ್ಣ ಬೈರೇಗೌಡರ ಒಂದು ಅಸಮಾಧಾನ ದೆಹಲಿಗೆ ಹೋಗಿ ತಲುಪಿತ್ತು. ಫೈನಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಈಗ ಬಗೆಹರಿದಿದೆ, ಫುಲ್ ಸ್ಟಾಪ್ ಬಿದ್ದಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಶಿವು, ಸದ್ಯ ಈಗ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಇಲಾಖೆಯ ಸಭೆಯನ್ನ ಕೂಡ ಕರೆದಿದ್ದಾರೆ. ಸೊ ಹೀಗಾಗಿ ಈ ಒಂದು ಅಪರ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಜಿಬಿಎ ವ್ಯಾಪ್ತಿಯ ಎಲ್ಲ ಹಿರಿಯ ಅಧಿಕಾರಿಗಳು, ಕಮಿಷನರ್ಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಗ್ಗೆ 10:30ಕ್ಕೆ ಈ ಒಂದು ಸಭೆ ಆರಂಭವಾಗಿದೆ. ಕಳೆದ ಕೆಲ ದಿನಗಳಿಂದ ಅಂದ್ರೆ ಖಾತೆ ಹಂಚಿಕೆ ಆಗ್ತಿದ್ದ ಹಾಗೆ ರಾಮಲಿಂಗ ರೆಡ್ಡಿ ಅವರು ಅಸಮಾಧಾನಗೊಂಡ್ರು. ಆನಂತರ ಡಿಕೆ ಶಿವಕುಮಾರ್ ಅವರು ಬಿಡಿಎ ಮತ್ತೆ ಬಿಎಂಆರ್ಡಿಎ ತಮ್ಮ ಬಳಿ ಇಟ್ಕೊಂಡ್ರು. ಸೊ ಹೀಗಾಗಿ ಕೃಷ್ಣ ಬೈರೇಗೌಡರು ದೆಹಲಿಗೆ ಹೋದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಅಲ್ಲಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಬೆಂಗಳೂರು ಖಾತೆ ಏನಿದೆ ಅದನ್ನ ಒಡೆಯುವ ಕೆಲಸವನ್ನ ಯಾಕೆ ಮಾಡಿದ್ರಿ ಅನ್ನುವಂಥದ್ದು, ಅದಕ್ಕೆ ನನಗೆ ಸೂಕ್ತವಾದ ಕಾರಣವನ್ನ ನೀಡಿ ಅಂತ ಹೇಳಿದ್ರು. ಆನಂತರ ತಮ್ಮ ಮೊನ್ನೆ ಮೀಡಿಯಾದಕ್ಕೆ ಮಾತಾಡುವಂತ ಸಂದರ್ಭದಲ್ಲೂ ತಾವು ಅಧಿಕಾರವನ್ನ ವಹಿಸ್ಕೊಳ್ತಾ ಇದ್ದೀವಿ ಅಂತ ಕೂಡ ಎಲ್ಲೂ ಹೇಳಿರ್ಲಿಲ್ಲ. ತಮ್ಮ ಸರ್ಕಾರಿ ಕಾರ್ನಲ್ಲಿ ಓಡಾಡ್ತಾ ಇರ್ಲಿಲ್ಲ. ಕೃಷ್ಣ ಬೈರೇಗೌಡರ ವಿಚಾರ ಸಾಕಷ್ಟು ಅಸಮಾಧಾನ ಆಗಿತ್ತು. ಡಿಕೆ ಶಿವಕುಮಾರ್ ಅವರಿಗೂ ತಲೆನೋವನ್ನ ಉಂಟು ಮಾಡಿತ್ತು. ಆದ್ರೆ ಈಗ ಸದ್ಯ ಇದರಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಎಂಟ್ರಿ ಆಗಿದೆ. ಅವರ ಜೊತೆ ಮಾತಾಡಿದ ನಂತರ ಈ ಸಮಸ್ಯೆ ಈಗ ಬಗೆಹರಿದಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಮುಂದಿನ ಹಂತದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕು. ಈಗಾಗಲೇ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ನಮಗೆ ಈ ಸಚಿವ ಸ್ಥಾನ ಕೇಳಿದ್ದೀನಿ ನಾನು. ಅಂದ್ರೆ ಶಿವಕುಮಾರ್ ಅವರು ಈ ಹಂಚಿಕೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ, ಅವರು ಒಂದು ಕ್ಲಾರಿಟಿ ಕೊಡ್ಬೇಕು 2-3 ದಿನದಲ್ಲಿ ಅಂದ್ರು. ಸೊ ಏನಾದ್ರು ಕ್ಲಾರಿಟಿ ಸಿಗ್ತಾ ಅನ್ನುವಂಥದ್ದು ಇನ್ನು ಗೊತ್ತಾಗಿಲ್ಲ. ಆದ್ರೆ ಈಗ ಬೆಂಗಳೂರು ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಯಾವುದೆಲ್ಲ ವಿಚಾರಗಳಂದ್ರೆ ಬೆಂಗಳೂರು ಅಭಿವೃದ್ಧಿ ವಿಚಾರ ಇರ್ಬೋದು, ಇನ್ನೇನು ರಸ್ತೆ ಗುಂಡಿಗಳ ವಿಚಾರ ಇರ್ಬೋದು, ಬೆಂಗಳೂರಿನ ಮಳೆಗಾಲ ಬರ್ತಾ ಇದೆ ಅದಕ್ಕೆ ನಡೆಸುವಂತ ಸಿದ್ಧತೆಗಳಿರ್ಬೋದು, ಇವೆಲ್ಲದರ ಬಗ್ಗೆ ಈಗ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಶಿವು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಧ್ರುವ.